ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲಿಂದ ಬರಾಕತ್ತಿದ್ದು ಹೊಲದ ವಾಸನೆ ಅಂತ ನಾತಾಗ ಎಲ್ಲಿಂದ ಬರಗಿರಾಕತ್ತೈತೆ ಏನಪ್ಪ? ಏನು ಮಾಡಕತ್ತಿದ್ದಿ? ಎಷ್ಟೊತ್ತಾತ? ಹೋಗುನ್ ಬಾ, ತಡ ಆಕತಿ. ಉಳ್ಳಾಗಡ್ಡಿ ಹೆಚ್ಚಿ ಚೀಲ ಎಲ್ಲಿಟ್ಟಿ? ಅಯ್ಯೋ, ಚೀಲ ಇಡುದು ಆತ್ರಿ ಅತ್ತಿಯರ. ಅಲ್ಲ ಅತ್ತಿ, ಏನು ಹೊಲದ ಸ್ನಾತ ನಿನಗೆ ಬರೋವಂತನ ನಿನ್ನ ಮೂಗಿಗೆ? ಏನೋ ಒಂಥರ ಕಗ್ಗ ಕೆಟ್ಟ ಹೊಲಸು ಇಲಿ ಸತ್ತಂಗ ಹೊಲಸು ನಾರಾಕತ್ತೈತಿ. ಅಡಿಗೆ ಮನೆ ನಿಲ್ಗೊಡವಲ್ದು. ಔಷಧ ಹಾಕ್ಬೇಡ ಅಂತ ಬಡ್ಕೊಂಡು ನಾನು ಎಲ್ಲಿ ಕೇಳ್ತೀನಿ ನೀನು? ನಿನ್ನ ಮಗ ಔಷಧ ಹಾಕಿದ್ರಿ ನೋಡೋದು ಹೊಲಸು ಸತ್ತಾಗ. ಈಗ ಮನೆ ತುಂಬ ಗೊಮ್ಮಂತ ಎದ್ದತ್ತಿ. ಅದು ಹುಡುಗಿ ಹೊರಗೆ ಹಾಕಮಟ ನಾನು ಅಡಿಗೆ ಮನೆಗೆ ಬರೋದಿಲ್ಲ. ಮಗಳು ಏನಾರ ಮಾಡ್ಕೊಡ್ರಿ, ಗಂಡ ಹೆಂಡತಿ ಮಗ ನನಗೆ ಸಾಕಾಗೈತಾಗ. ನನಗೂ ಒಂದು ಬೆಳಗ್ಗಿಂದನು ಇಲ್ಲೇ ಕುಂತು ಒಯ್ಕಂತ ಅನ್ಕೊಂತಾನೆ ಅಡಿಗೆ ಮಾಡಿದೆ ನಾನು. ಹೋಗತ್ತ ಎಲ್ಲಿ ಬಿದ್ದತಿ ಏನು ಸುಡ್ಗಾಡ? ಹೋಗಿ ನೋಡಿ ಹುಡ್ಕೋಗು. ಅಯ್ಯೋ ದೇವ್ರೆ, ಹೌದನ್ಲೇ? ಹೌದಲ್ವಾ? ತಡಿ, ಇವ್ರನ್ನ ಕರಿತೀನಿ. ಇನ್ನೇನು ಔಷಧ ಇಟ್ಟಿದ್ವಲ್ಲ? ಅಯ್ಯೋ, ಅದು ಸತ್ತಿಲ್ಲ ಅಯ್ಯವ್ವ. ಔಷಧಕ್ಕೆ ಹೊಲಸು ಸತ್ತಾಗ ತಿಂದೇ ಇಲ್ಲದ. ತಿಂದಿಲ್ಲ? 2 ಬಜಿ ಇಟ್ರಿ, 2 ಬಜಿ ಹಂಗಾದವು. ಮತ್ತೆ ಎಲ್ಲ ಸಾಯ್ಬೇಕು? ಅಯ್ಯೋ ಅತ್ತಿ, ಅದು ಅದ್ರ ವಾಸನೆಗೆ ಸತ್ತಿರ್ಬೇಕದ. ಈಗ ನಿನಗೊಂದು ನಮ್ಮನಿ ನೀಟ್ ಹೊಲಸು ನಾತ್ ಬರಾಕತ್ತೈತಿ ಬರಾತಿಲ್ಲ? ಅಲ್ಲ ಬರಾಕತ್ತೈತಿ, ಆದ್ರೆ ಇಲಿ ಸತ್ತಿದ್ದು ಇರಕ್ಕಿಲ್ಲ ಬಿಡ. ಇದು ಗಟರದ ಒಂಥರ ಗಟರ ನೀರಿನ ಸ್ಮೆಲ್ ಬಂದಂಗೆ ಬರಾಕತ್ತಿಲ್ಲ? ಗಟರ ನೀರಿನ ಬಾಸ ವಾಂತಿ ಬಂದಂಗೆ ಆಕತ್ತವ ಅಯ್ಯವ ನನಗತ್ತಾಗ. ಏನ್ರಿ ರೀ, ಒಂಚೂರು ಬಾಯಿಲೆ. ಏನಾತ ಮರಯ್ಯ, 5 ನಿಮಿಷ ಕುದ್ರಾಕ್ ಬಿಡೋದಿಲ್ಲ. ಒಂದ್ ನಮನಿ ಕಾಯಿಗೆ ಒದ್ರದಂಗೆ ಕವ 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 ಹಚ್ಚಿ ಬಿಟ್ಟಿರ್ತೀರಿ ನೋಡತ್ತಾಗ. ಗಡ ಗಡ ಹೋಗ್ಬಾರ್ದ? ಕಾಸಾಕ ನಿಂತಿರ್ತೀರಿ, ಮತ್ತಿನ್ನೇನೈತಿ? ಹೊಲಸ್ ನಾರಾಕತ್ತಿಲ್ಲ, ಏನೋ ಒಂಥರ ಕೆಟ್ಟ ಬಾಸ ಗಟರ್ ನೀರಿನ ಗತೆ. ನಿಮಗ್ ಬರಾಕತ್ತಿಲ್ಲನ? ಎಲ್ಲೇ ನೀವ ಈಗಾಗಲೇ ಮಧ್ಯಾಹ್ನ ಒಂದು ಹುರುಪ್ ಹೋಗಿ ಗಟರ್ ನೀರಿನ ಮುಳುಗಿ ಎದ್ದು ಬಂದಿರ್ಬೇಕು. ಮತ್ತೆ ರೀ, ನಿಮ್ಮಂತೆಲ್ಲ ಬರಗಿರಾಕತ್ತೇನ್ರಿ ಇದು? ಅಲ್ಲ, ವಾದ್ಯಂದ ನಾಯಿಗೆ ಆಗಿದ್ದೇನ್ಲೇ ನಿನ್ನವನ? ಪೊಲೀಸರ ನಾಯಿಗಿಂತ ಒಂದು ಹುರುಪು ಜಾಸ್ತಿನ ಮುಷ್ ನೋಡಕತ್ತಿಯಲ್ಲ ನಿನ್ನವನ. ನಿನ್ನ ನಾಯಿ ಎಲ್ಲಿ ಹೋಗೇನಿ? ಇನ್ನೂ ಹೋಗ್ಯಾನ ನಾನು ಹೋಗಿಲ್ಲಪ್ಪ ನಾನು. ಹೊಲಸ್ ನಾರಾಕತ್ತ ನೋಡ್ರಿ. ಒಟ್ಟು ಮ್ಯಾಗ ಎಲ್ಲಾರ ಏನೋ ಸತ್ಗಿತತನ. ನನಗೆ ಹತ್ತಾಕ್ ಬರಲ್ಲ. ಎಲ್ಲ ಕತಿ ಏನಾದ್ ಬೇ? ಯಪ್ಪ, ಹೊಲಸ್ ನಾಟ ಮ್ಯಾಗೊಂದಿ ಕಡೆ ಏನಾರ ಸತ್ಗಿತತೆ ಅಥವಾ ಎಲ್ಲಿದ್ ಬರಾಕತ್ತೈತೆ ಒಂದೀಟ್ ನೋಡಪ್ಪ, ಒಂದೀಟ್ ನೋಡ. ಹೌದಲ್ ಬೇ, ಇಲ್ಲೇ ಅಂತ ಏನು ಅನ್ನಿಸ್ವಲ್ತು. ಇವಾ ತಡಿ, ನಾ ಮುಷ್ಕೊಂತ ಹೋಗ್ತೀನಿ. ಅದು ಹೆಂಗ್ ಹೇಳ್ಕೊಳಕತ್ತೀರ್ರಿ? ಏನ್? ಅಯ್ಯೋ 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 ಏನಾತ್ಲ? ಯಪ್ಪ, ಇನ್ನಿಂದ ಕೆಲ್ಸ. ಅಯ್ಯೋ ಅಯ್ಯೋ, ಏನ್ ಮಾಡಿದ್ರಿ ಮಾವ? ಏನಾತ್ಲ? ಅದು ಇಲಿ ಸತ್ತಿದ್ದು ಅಲ್ಲ, ಗಟರ್ ನೀರು ಅಲ್ಲ. ಅಪ್ ಸೇರದ ಬಾಟ್ಲಿ ಇಟ್ಟಾನ, ಉಳ್ಳೈತ್ ನೋಡು. ಹಾ, ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಕೆಲಸ ಆಗೋತಯ್ಯವ್ವ, ಎಂತ ಕೆಲಸ ಆಗೋತು. ಉಳ್ಳೆ ಬಿಟ್ಟತ್ಲನ್ಲ. ಅಯ್ಯೋ, ಯಾವಾಗ ಇಟ್ನ ನಂಗಾರ ಏನ ಲಕ್ಷ್ಯನೇ ಇಲ್ಲ. ಅಯ್ಯೋ, ನಾಸ್ತಿ ಉಳಿ ಬಿಡ್ತನ್ಲ. ಅಯ್ಯೋ, ಹೊಟ್ಟೆ ಬೆಂಕಿ ಬಿದ್ದಂಗೆ ಆಗತ್ತ ನನಗೆ. ನಾಸ್ತಿ ಉಳ್ಳಿ ಹೋತಲ್ಲದು. ಅಯ್ಯೋ 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 ಅಯ್ಯೋ, ಅಷ್ಟು ಚಲೋದು ನಾಸ್ತಿ ಉಳ್ಳಿ ಹೋತಲ್ಲ ಅಂತೇಳಿ ನೆನೆಸ್ಕೊಂಡ್ರೆ ಹೊಟ್ಟೆಗೆ ಸಂಕಟ ಆಗತ್ತ ನನಗೆ. ಅಯ್ಯೋ, ಎಂತಹ ಕೆಲಸ ಆಗಿ ಹೋತು, ಎಂತಹ ಕೆಲಸ ಆಗಿ ಹೋತು. ನೋಡ್ಲಾ, ಆ ಬಾಟ್ಲಾಗ ಎಟ್ರ ಉಳ್ದತೆ ಏನು ಊಟ ಖಾಲಿ ಆಗೈತೆ. ನೋಡ್ಲಾ ತಗೋಪ. ಅಯ್ಯಯ್ಯೋ, ಒಂದ್ ತಟಗ್ ಉಳ್ದಿಲ್ಲ ನೋಡು, ಎಲ್ಲಾ ಉಳ್ಳಿ ಹೋಗೈತಲ್ಲಪ್ಪ. ನಿಂತ ತಂದ್ಲಾ ಅದೆಲ್ಲ ಹಿಂಗೆ ಹೋಗೈತೆ. ನಿಂತದಲ್ಲೇ ಒಂದಿಟ್ಟು ಮೂಲಾಗ ಎಲ್ಲಾರ ಹೋಗಿ ಬಸ್ತು ನಾಲಿಗೆ ಹಾಕಿ ನಾಯಿಗತೆ ನಕ್ ಹೋಗ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ನಿಮಗೆ ಎಲ್ಲಿ ಬಚ್ಚಿಡಕ್ ಜಗನ ಸಿಗಲಿಲ್ಲನ? ಅಡಿಗೆ ಸಿಡಾಕ ವಾ ನಿಮ್ಮ 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 ಏನು ಮಾಡ್ಬೇಕಾತಂತ ನಾನು. ಇದನ್ನ ಅದಕ್ಕೆ ಹೊಲಸ್ ತಂದು ಇಲ್ಲಿಟ್ಟಿರಿ. ಹೊಲಸ್ ಗಟ್ರ ನಾರ್ದಂಗೆ ನಾರ್ತತ ಒಂದತಿ ಚಿಂಗ್ ಹಿಂದ್ ಗೊಬ್ಬರ ಗುಂಡಿ ಹಿಂಗ ನಾರ್ತತ್ ನೋಡೋದು. ಅಲ್ಲ, ಅದನ್ನ ತಂದು ಅಲ್ಲೇದಕ್ಕೆ ಬಿಡ್ದಿರಿ? ನಿಮಗೆ ಏನು ಬಂದಿದ್ದಿತ್ತು ಅಂತ ನಾನು ಅತ್ತಾಗ ನೋಡೋ, ಮೊದಲ ನಾ ದುಃಖದಾಗದೇನಿ. ಇನ್ನಟ್ಟು ಇಂಥವ್ ಮಾತಾಡಿ ನನ್ನ ತೇಲಿ ಹಾಪ್ ಮಾಡಕ್ ಹೋಗ್ಬೇಡ. ನಾ ಹೇಳಕತ್ತೇನೆ ಕೇಳಿ ನಿನಗೆ. ನನ್ನ ಹೊಟ್ಟಿ ಸಂಕಟ ನನಗೆ ಗೊತ್ತು. ನೀನ್ ಸೊಸಿನ ಚೆಲ್ಲಿರೋದು ಇದನ್ನ ನನಗೆ ಗೊತ್ತು ಅಲ್ವಾ? ನೀವು ಒಂಚೂರು ಹುಷಾರಾಗಿ ಇವನ್ನ ಇದು ಮಾಡ್ಬಾರ್ದು. ಅಲ್ಲಿ ಏನ್ ಕೆಲ್ಸ ಇರ್ತದೆ ನಿಂದೆ? ಅಯ್ಯ ಮಾವ, ನಂಗೇನ್ ಗೊತ್ತೇ? ಬಜೆಟ್ ಕೆಲ್ಸಕ್ಕೆ ದೊಡ್ಡ ಬರ್ಬೇಕಾಗಿತ್ತು, ಅದನ್ನ ಅಲ್ಲಿಂದ ತಕೊಂಡೆ. ಅಯ್ಯೋ ದೇವ್ರೇ, ಯಾವಾಗಿಟ್ಟನ್ನ ಇಲ್ಲೇ ನಂಗ ಲಕ್ಷ್ಯ ಇಲ್ಲಲ್ಲ. ಎಗ್ಳರಿ ಕುಡ್ದು ನಿಲ್ಲಾಕ ನೆಲಿಯಿಂದಂಗ್ ಬಂದಿದ್ರಲ್ಲ ನಿನ್ ರಾತ್ರಿ. ನಿನ್ ರಾತ್ರಿನ ಇಟ್ಟಿರ್ತವ. ಏನೋ ಮಾಡಾಕತ್ತಿದ್ರಿ ಅಡಿಗೆ ಮನೆಗೆ. ಏನ್ ಮಾಡಾಕತ್ತೀರಿ ಅಂದೆ? ಏನಿಲ್ಲ ನೀರ್ ಕುಡ್ದೆ ಅಂತ ಹೊರಗ್ ಬಂದ್ರಿ. ನನಗೆ ಅವಾಗ ಲೆಕ್ಕ ಹರಿತು, ಏನ್ ಮಾಡಾಕತ್ತಿದ್ದಾರೆ ಇವ್ರು ಅಂತೇಳಿ. ಆದ್ರೆ ಹಿಂಗ ಅಂತ ಗೊತ್ತಾಗ್ಲಿಲ್ಲ ನನಗೆ. ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲ ನಿಮ್ಗೆ ಇಲ್ಲಿ ಇಡ್ತಾರನ್ರಿ? ಯಾರ ಪುಣ್ಯಕ ದೇವ್ರ ಕೊಲೆಗೆ ಒಯ್ದಿಟ್ಟಿಲ್ಲಲ್ಲ? ಅಯ್ಯೋ ದೇವ್ರೆ, ಅಲ್ಲಿಟ್ಟಿದ್ರೆ ಬರಬ್ಬರಿ ಇರ್ತಿತ್ತು.
ನೀವೊಂದು ನಿನ್ನ ಗಿಡ್ ಮೂಳಿ ಬೆಳಿಗ್ಗೆ ಹೇಳತ್ಲೆ ಪೂಜೆ ಮಾಡ್ತೇನೆ ಅಂತೇಳಿ ಹೋಗಿ ದೇವ್ರ ತಲೆ ಚಿಟ್ಟು ಹಿಡ್ಸಿರ್ತೀಯಲ್ಲ ಆ ಹಂಗಾಗಿ ಇನ್ನು ಅಲ್ಲಿಟ್ರೆ ಒದ್ರಾಡ್ತಾಳ ಅಂತೇಳಿ ಇಲ್ಲಿ ತಂದಿಟ್ಟೆ. ಕ್ವಾಣ್ಯಾಗ ಇಡ್ಬೇಕು ಅಂದಕ್ಕೆ ನಾನು ಅಂದವನ ಕ್ವಾಣ್ಯಾಗ ಬೇಡ ಹಂಗಾರ ಒದರ್ತಾಳ ಅಂತೇಳಿ ಇಲ್ಲಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಇಟ್ಟೆ. ಮಧ್ಯಾಹ್ನ ಮೇಲೆ ತಗೊಳ ಇದ್ದೆ ನಾನು ಒಂಚೂರು ಅದನ್ನ. ನನಗೂ ಲಕ್ಷ್ಯನೇ ಇಲ್ಲ ನೋಡು ಬೆಳಿಗ್ಗೆ ಇದನ್ನ ತಗ. ಅಯ್ಯೋ ಎಲ್ಲ ಒಳ್ಳೆ ಹೋತು. ಅಂತೂ ಇಂತೂ ಅನಾಸ್ತಿ ನೆಲ್ದ ಪಾಲ್ ಮಾಡಿದ್ರೆ ಇಂಥ ಅಮೃತನ. ಹೌದಪ್ಪ ಅಮೃತ. ಕುಡ್ದು ಕುಡ್ದು ಏನು 1000 ವರ್ಷ ಬದುಕಿ ಬಾಳೆ ಗುಡಿಸಿ ಗುಂಡಾಂತರ ಮಾಡಾಕ ಅದೀರಿ ನೀವು. ನಿನಗೇನು ಗೊತ್ತಲ್ಲ ಇದ್ರದೋ. ಇವತ್ತು ರಾತ್ರಿ ಬೇಕಾದ್ರೆ ನಿನಗೂ ಒಂದು ತರ್ತೇನೆ ಡೆಬ್ಬಿನ ಕುಡಿ ಸೀದಾ ಕೈಲಾಸಕ ರೈಟ. ನಂಗೆ ಏನ್ ಬೇಕಾಗಿಲ್ಲಪ್ಪ, ನೀನು ಕುಡ್ದು ಶೆಟಿ. ಏಯ್ ನಡಿ. ಹಲಸ್ ನಾರ್ತತಿ ಹೆಂಗ್ ಕುಡಿತೀರಿ ಮಾಮ? ಏ ಮೂವಾಗ ಹಿಡ್ಕೊಂಡು ಕುಡ್ದ್ಬಿಡದವ ನಾರ್ತತಿ ಯಾಕೆ ಮತ್ತೆ ಹಂಗ ಅದು. ಈಗ ಈ ದೇಹಕ್ಕೆ ಒಳ್ಳೇದಾಗಿರೋದು ಯಾವುದು ಚಲೋ ಇರೋದಿಲ್ಲ, ಬಾಯಿ ರುಚಿ ಕೊಡೋದು ಯಾವುದು ಒಳ್ಳೇದಾಗಿರಂಗಿಲ್ಲ. ಅಪ್ಪ ಹಂಗಾರೆ ನಾಳೆ ನಾನು ಒಂದು ತಟಕ್ ತಗೊಳ್ಳೆ. ಏಯ್ ನೋಡು ದೊಡ್ಡವ್ರ ಸಣ್ಣವ್ರು ಅನ್ನೋದೈತೇನ ಇದು ಹಾಗೆಲ್ಲ ಮಾತಾಡ್ತಾರನೆ. ಮತ್ ನೀವ ಹೇಳಕತ್ತಿರಲ್ಲ ಒಳ್ಳೇದಂತೇಳಿ. ನಮ್ಗೆ ಒಳ್ಳೇದು ನಿನಗಲ್ಲ, ಸುಮ್ಮನೆ ಇರ ಹೋಗಿ ಕೆಲಸ ಮಾಡ್ಕೋ. ಅಂತೂ ಇಂತೂ ಅನಾಸ್ತಿ ಚೆಲ್ಲಿದಲ್ಲವ ನಿನಗೇನು ಕಳು ಚುರುಕ್ ಅನ್ನಿಸ್ವಲ್ದ ನಿನಗೆ. ಥೋ ಅಯ್ಯೋ ಅನಾಸ್ತಿ ಹೋತಲ್ಲಪ್ಪ, ಅನಾಸ್ತಿ ಚೆಲ್ಲಿ ಹೋತು. ಹೊಟ್ಯಾಗ ಸಂಕಟ ಆಗಾಕತ್ತ ಒಂದು ಅಳತಿ. ಥೋ ಹಳಾಳಿ ಹಳೆ ಹಳಾಳಿ ಜೀವಕ್ಕೆ ಸಮಾಧಾನ ಇಲ್ದಂಗೆ ಆಗಾಕತ್ತಲ್ಲಪ್ಪ. ನಮ್ಮಪ್ಪ ಇದಕ್ಕೋಸ್ಕರ ಹೆಂಗ್ ಮಾಡಕತ್ತಾನ ನೋಡಿ. ಅಯ್ಯಪ್ಪ ನನಗೆ ಆಗವಲ್ತಪ್ಪ, ಹೊಲಸ್ ನಾರಾಕತ್ತೈತಿ. ಏನ್ರಿ ಒಂಚೂರು ಒಂದು ಅರ್ಬಿ ತೊಗೊಂಡು ಒರೆಸ್ರಿ ಎಲ್ಲಿ ಮ್ಯಾಲೆ ಮಾವ, ನಾನು ಒಂಚೂರು ಹೊರಗೆ ಹೋಕ್ಕೇನಿ. ಹಂಗಿಂಗ್ ಮಾಡಿ ಕೆಲಸ ನನಗ ಜೋಡಿಸಿದೆ ಅನ್ನ. ಮತ್ ನಿಮ್ಮ ಅಪ್ಪನ ನೀನ ಮಾಡ್ಬೇಕು, ಮಾಡು. ಪಾಪ ನಮ್ಮವ್ ಇದ್ದಾಗ ಮನಿ ತುಂಬಿದಂಗಿತ್ತು. ನಮ್ಮವ್ ಸತ್ಲು ಈ ಮನಿ ಒಳಗೆ ಕುಂದ್ರಾಕ್ ಬೇಡ ನಿಂದ್ರಾಕ್ ಬೇಡ. ಅದ ನಮ್ಮವ್ ಇದ್ದಿದ್ರ ಈಗ ಚಾ ಕುಡಿತೇನೋ ನಾಷ್ಟ ಮಾಡ್ತೇನೋ ಅದನ್ನು ತಿಂತಿದ್ದೇನೋ ಇದನ್ನು ತಿಂತಿದ್ದೇನೋ ಅಂತೇಳಿ ಎಷ್ಟು ಕೇಳ್ತಿದ್ಲು ನೋಡು. ಯಾವುದಿಲ್ಲಿಗ ಕೇಳೋರ ಅಯ್ಯೋ ದೇವ್ರೆ, ನಾನೇ ಎದ್ದೋ ಏನಾರು ಕೊಡ್ರಿ ಅಂದ್ರೂ ಕೊಡೋದು ಕಷ್ಟ ಐತೇನ ಅಂತೇನೆ ನಾನು. ಇನ್ನು ಕೇಳಿ ಗೀಳಿ ಹಾಕ್ಕೊಡೋದೆಲ್ಲ ಸುಳ್ಳು. ಅಷ್ಟೇ ಎಲ್ಲ ತಾಯಿ ಇದ್ದಾಗ ತವರು, ತಾಯಿ ಇಲ್ಲ ಅಂದರೆ ಯಾವುದೂ ಇಲ್ಲ. ಆಂಟಿ ಚಹಾ ಕುಡಿತೀರಾ? ಮಾಡಾತಿದ್ದೆ. ಮಾಡವ ಕುಡಿತೀನಿ. ಅಲ್ಲ ಈಕಿನ ಪವಿತ್ರ ನಾಷ್ಟಕ್ಕೆ ಹಚ್ಚಿಬಿಡು. ನಾಷ್ಟ ತಿಂದು ಒಮ್ಮೆ ಚಹಾ ಕುಡಿದ್ರತಿ, ಈಗ ಮತ್ತೆ ಚಹಾ ಕುಡಿಯೋದ? ಈಗ ಆಲೆ ಒಲಿ ಮ್ಯಾಗ ಉಪ್ಪಿಟ್ಟು ತಯಾರಾಗತ್ತೈತಿ, ಮತ್ತೆ ಉಪ್ಪಿಟ್ಟು ತಿಂದು ಮತ್ತೆ ಚಹಾ 2 ಸಲ ಆಗ್ಬಿಡ್ತೈತಿ. ಈಗ ಹೋಗಿ ನಾಷ್ಟ ಅಳತಂದ್ರೆ ಉಪ್ಪಿಟ್ಟು ಬಿಸಿ ಬಿಸಿ ಹಾಕೊಂಬಂದ್ಬಿಡ, ನನಗೆ ಇವರಿಗೆ ಎಲ್ಲರಿಗೆ ನೀನು ಹಾಕೊಂಬಿಡ. ತಿಂದ್ವಿ ಅಂದ್ರೆ ಸೀದಾ ಒಮ್ಮಿಂದ ಮತ್ತೆ ಚಾನ ಮಾಡಿಬಿಡಕ್ಕೆ ಬರ್ತೈತಿ. ಅಲ್ಲ ಹಂಗೆ ಮಾಡ್ಬೋದಲ್ಲ? ಹಂಗೆ ಮಾಡ್ರತ್ಕೆ, ನನಗೂ ಹೊಟ್ಟಸ್ತಂಗೆ ಆಗೈತೆ. ಮಾಡ್ರಿ ಸರಿ, ಹಂಗಾರೆ ಅಷ್ಟು ಮಾಡಿಬಿಡು. ಆಮ್ಯಾಗ ಇದು ಏನದು ಉಪ್ಪಿಟ್ಟದು ಹಾಕ್ಕೊಟ್ಟು ನೀನು ತಿಂದು ಪಟಕ್ನ ಒಂದಿಷ್ಟು ಕರ್ಚಿಕಾಯಿ ಹಿಟ್ಟರ ನಾದವ, ಒಂದು ಸ್ವಲ್ಪ ಭಾಳಲ್ಲ, ಮತ್ತು ಒಂದು 10-15 ಬ್ಯಾಡ ಅಂದ್ರೆ ಒಂದು 20 ಆಗ್ಬೇಕು ನೋಡು ಅಷ್ಟೇ, ಭಾಳ ಬಾರ್ದು. ಒಂದು 20 ಹಾಕಿ ನಾ ಸುಸ್ಲಿಕ್ಕೆಲ್ಲ ತಯಾರು ಮಾಡ್ಕೋತೇನೆ, ಮತ್ತು ಎಡಿ ಅದನ್ನು ಇಡ್ಬೇಕಲ್ಲ. ಅಲ್ಲ ನಮ್ಮವ್ಗೆ ಕಡುಬು ಮಾಡಕತ್ತೀರೇ ಏನು ಕರ್ಚಿಕಾಯಿ ಮಾಡಕತ್ತೀರೇ? ಕರ್ಚಿಕಾಯಿ ಮಾಡತ್ತೆ. ನಮ್ಮವ್ನ ಹಲ್ಲಿಗೆ ಕರ್ಚಿಕಾಯಿ ಬರೋದಿಲ್ಲ ಅಂತೇಳಿ ಏಕೆ ತಿಂತಿದ್ದಿಲ್ಲ, ಕಡುಬೆ ಇಷ್ಟಪಟ್ಟು ತಿಂತಿದ್ಲು. ಅಲ್ಲ ಯವ್ವ, ಮೊದ್ಲು ಕರ್ಚಿಕಾಯಿನ ತಿಂತಿದ್ಲು. ಈಡೆಗೆ ಎಗ್ಗಳರೆ ಗಂಗಾಳ ತುಂಬ ಕರ್ಚಿಕಾಯಿ ಮುರಿದು ಹಾಕ್ಕೊಂಡು ಹಾಲು ಕಾಸು ಹಾಕ್ಕೊಂಡು ತಿಂತಿದ್ರು. ಇತ್ತಿತ್ತಾಗ ಸ್ವಲ್ಪ ಹಲ್ಲೆಲ್ಲ ಉದುರಿದ್ವಲ್ಲ, ಅವಾಗ ಕಡುಬು ಅಷ್ಟೇ ತಿನ್ನಾಕತ್ರ. ಆದ್ರೆ ಅವರಿಗೆ ಕರ್ಚಿಕಾಯಿ ಅಂದ್ರೆ ಭಾರಿ ಜೀವ. ಅದಕ್ಕೊಂದು ಸ್ವಲ್ಪ ಗೋಡಂಬಿ ಅದು ಜಿನ್ನೆ ಹೆಚ್ಚುಗಿರಿ, ಅವ್ರಿಗೆ ಭಾಳ ಇಷ್ಟ. ಹಂಗಿದ್ರೆ ಹಾಂ ಅಷ್ಟು ಮಾಡು. ಏನ್ರಿ ಏನಮ್ಮ ನಿಮ್ಮಪ್ಪೆ ತಗೋದ? ಅಪ್ಪ ಅಲ್ಲೇ ತೆಂಗಿನಕಾಯಿ ಇಳ್ಸಾಕತ್ತಿದ್ರಲ್ಲ, ಪೂಜಾಕದು ಬೇಕಂದಿದ್ದೆ ಅಂತಲ್ಲ, ಹಂಗಾಗಿ ಒಂದೆರಡು ಚಿಪ್ಪದು ಸಿಪ್ಪಿ ಸುಲ್ಕೊಂಬರ್ತೇನೆ ಅಂತ ಹೋತು. ಓ ಹೌದಾ ಅಪ್ಪ, ಈಗ ನೀನು ಹೋಗಿ ಮೊದ್ಲು ಒಂದು ಕೆಲಸ ಮಾಡ್ಬೇಕು. ಬರುವ ಹೊತ್ನ್ಯಾಗ ಒಂದು ಚಂದಂದೊಂದು ಮಡಿ, ಕಾಟನ್ ಮಡಿನ ತಗೋ. ಚಂದನ್ ನನಕೇನಾಗ ಹಸಿರು ಬಣ್ಣದ ತಗೋ, ಹಸಿರು ಬಣ್ಣದೊಂದು ಕಾಟನ್ ಮಡಿ ಸೀರೆ ತಗೊಂಬ. ಯಾರಿಗವ? ನಿಮ್ಮ ಅಜ್ಜಿಗ್ಲಾ? ಯಾರಿಗೆ ಅಂದ್ರೆ ಅದು ಮತ್ತೆ ಈಗ ತೀರ್ಕೊಂಡ್ರಲ್ಲ, ಒಂದು ಸೀರೆ ಏರಿಸಿ ದಿನ ಮಾಡ್ಬೇಕು. ಅದಕ್ಕೆ ಹಂಗೆ ಬರ್ತಾ ನಿಮ್ಮ ಅಜ್ಜಿಗೆ ಆ ಸಾಬುದ ನೀವು ಒಡ್ದಂಗೆ ಮಾಡ್ತಿದ್ರಲ್ಲ, ಅವು ಭಾರಿ ಇಷ್ಟನಪ್ಪ. ಯಪ್ಪ ಬಿಡಬೇಡ, ಮೊದಲು ತೊಗೊಂಬ. ಆಮೇಲೆ ಮೋತಿಚೂರು ಉಂಡಿ ತೊಗೊಂಬ, ಚುಮ್ಮರಿ ಕಾರ್ದಾಣಿ ಸೌನೂರು ಖಾರನ ತೊಗೊಂಬ. ಆಮೇಲೆ ಮತ್ತೇನು ಕಡ್ಡಿ ಸೆರಗು ಟೋಪ್ ಮುಸ್ಕಿನ ಸೀರೆನ ತೊಗೊಂಬ. ಮತ್ತು ಅಂತಿಂತ ತರಕೋಬೇಡ ಮತ್ತೆ. ಅಲ್ಲ ಆ ಸೀರೆನ ಆಮೇಲೆ ಮಗಳಿಗೆ ಉಡಿಸಿ ಕಳ್ಸೋದಲ್ಲ? ಹೌದು, ನೀನೇ ಉಟ್ಕೊಂಡು ಹೋಗ್ಬೇಕು ಅದನ್ನು. ಹಂಗಾರೆ ನಂಗೆ ಅಂಥದ್ದು ಬೇಡ, ನನಗೆ ಇದು ರೇಷ್ಮೆ ಸೀರೆನ ತೊಗೊಂಬ ಚಲೋದೊಂದು. ಅತ್ತಿ ಇಲ್ಲಿ ಮಾಡ್ತಿರೋದು ಅಮ್ಮನ ದಿನ, ಅಮ್ಮಗೆ ಎಂಥದ್ದು ಇಷ್ಟ ಅದ ಅಂಥದ್ದು ಏರಿಸಿ ಅದನ್ನ ಪೂಜೆ ಮಾಡ್ಬೇಕು. ಹೌದಾ? ಈಗಿನ ಅಮ್ಮಗೆ ಎಂಥದ್ದು ಇಷ್ಟ, ಅತ್ತಿಯರಿಗೆ ಅಂಥದ್ದು ಏರಿಸಿ ಪೂಜೆ ಮಾಡಿಂದ ನೀ ಅದನ್ನು ತೊಗೊಂಡು ಹೋಗಿ ಉಟ್ಕೋಬೇಕವ. ಅಮ್ಮ ಅವಾಗೇನು ನಡಿತೈತಿ ನೇಮನಿತ್ತೆ, ಏನು ಹಂಗೆಲ್ಲ ಅದನ್ನೇ ಏರಿಸಿ ಪೂಜೆ ಮಾಡ್ಬೇಕು ಅಂತ ಏನಿಲ್ಲ, ನಡಿತೈತಿ. ಯಾವುದೇ ಏರಿಸಿ ಪೂಜೆ ಮಾಡಿದ್ರು ರೇಷ್ಮಿದ ಏರ್ಸಕ್ಕೈಲಿ ಚಲೋದೊಂದು ಒಂದಿಟ್ಟು ತುಟ್ಟಾದ್ರೂ ಅಡ್ಡಿ ಇಲ್ಲ. ನಾ ತೊಗೊಂಡೋದ್ರು ಒಂದಿಟ್ಟು ಯಾವ್ದಾರ ಫಂಕ್ಷನ್ಗೆ ಹಬ್ಬ ಕಾರ್ಯ ಎದಕ್ಕಾರ ಉಡ್ಬೋದು. ಆಯ್ತು ಬಿಡತ್ತಿ, ಒಂದು 1000 ರೂಪಾಯಿ ಮಾಡ ತರ್ತೇನೆ. ಚಲೋ ಸೀರೆ ಕೊಟ್ಟರೆ ಉಟ್ಕೊಂಡು ಹೋಗ್ತೇನವ, ಇಲ್ಲ ಅಂದ್ರೆ ಒಲ್ಲೆ. ಆಯ್ತು ಬೇಜಾರು ಮಾಡ್ಕೊಬೇಡ, ಅದಕ್ಕಂತೇಳಿ ಚಲೋದ ತರಿಸ್ತೇನೆ. ಒಂದು ಚಲೋದ ತೊಗೊಂಬರಪ್ಪ. ಆಯ್ತು. ಮತ್ತಿನ್ನೇನೀಗ
ನಮ್ಮವ್ವ ಅಂತರೂ ಸತ್ಲು ಇನ್ನು ನಿಮ್ಮನ್ನು ಹೇಳೋರು ಅದಾರ ಕೇಳೋರು ಅದಾರ ಎಲ್ಲ ನಿಮ್ದೇ ಇನ್ನು ರಾಜ್ಭಾರ. ನಮ್ಮವ್ವ ಒಬ್ಬಕ್ಕೆ ಕಡ್ತಾರಾಗಿದ್ಲು ನಿಮ್ಗೆಲ್ಲರಿಗೆ. ಈಗ ಇನ್ನೂ ಚಲೋ ಆತಲ್ಲ, ಆರಾಮ್ ಇರ್ಬೋದಲ್ಲ. ಹಂಗ್ಯಾಕೆ ಮಾತಾಡ್ತೀಯ? ಏನು ಆರಾಮ್ ಇರ್ಬೋದಲ್ಲ? ನಾವೇ ನಿಮ್ಮವ್ನ ಕುದಿಕಿ ಚಿಕ್ಕಾಕೊಂಡೇವಿ. ಅಲ್ಲ, ವಯಸ್ಸಾದ್ಮೇಲೆ ಇಷ್ಟು ವಯಸ್ಸಾಗಿ ಸಾಯಿ ಮಠನೂ ನೋಡ್ಕೊಂಡೇನೆ ನಾನು. ತೀರ್ಕೊಂಡ್ರೆ ನಾನಾರ ಏನು ಮಾಡಲಿ? ಅಲ್ಲ, ನೀ ಮಾತಾಡೋದು ಯಾಕೆ ಸರಿ ಇಲ್ಲ ನೋಡುವ. ಅಲ್ಲ, ಇದು ಪದ್ಧತಲ್ಲ, ಇದು ಮಾತಾಡೋ ಪದ್ಧತಿ ಅಲ್ಲ ಇದು. ಆಯ್ತು ಬಿಡವ, ನಾ ಮಾತಾಡೋ ಪದ್ಧತಲ್ಲ. ನೀವೆಲ್ಲ ಪದ್ಧತಿ ಪ್ರಕಾರನ ಮಾತಾಡೋರು. ದವಾಖಾನಿಗೆ ಕರ್ಕೊಂಡು ಹೋಗಿದ್ರು ಪಾಪ, ನಮ್ಮ ಉಳಿತಿತ್ತ ಏನು? ದವಾಖಾನಿಗೆ ಕರ್ಕೊಂಡು ಹೋಗ್ಲಿಲ್ಲಲ್ಲ ನೀವು? ಅಲ್ಲ ಅತ್ತಿ, ಹೆಂಗ್ ಮಾತಾಡ್ತಿ? ದವಾಖಾನಿಗೆ ಕರ್ಕೊಂಡು ಹೋದ್ರೆ ಡಾಕ್ಟರ್ ಏನಂದ್ರು? ಆಗ ವಯಸ್ಸಾಗೈತ್ರಿ, ಎದಕ್ಕೆ ಹೊಳ ದವಾಖಾನಿಗೆ ತಗೊಂಬರ್ತೀರಿ? ಇರಷ್ಟು ದಿನ ಚೆನ್ನಾಗಿ ನೋಡ್ಕೊಂಬಿಡ್ರಿ. ದವಾಖಾನಿಗೆ ತಂದು ಏನು ಉಪಯೋಗ ಇಲ್ಲ, ಕರ್ಕೊಂಬರ್ಬೇಡ್ರಿ. ಅವ್ರಿಗೆ ಇದು ಗ್ಲೂಕೋಸ್ ಹಚ್ಚನ ಅಂತಂದ್ರೆ ಆ ಒಂದು ನರಾಸತಿಗೆ ಸಿಗುವಲ್ತು. ಯಾಕೆ ಅವ್ರಿಗೆ ಸುಮ್ಮನೆ ಸೂಜಿ ಅಲ್ಲಿ ಸುಚ್ಚಿ ಇಲ್ಲಿ ಸುಚ್ಚಿ ಅಣ್ಣ ಉಣ್ಯಾಕಾರ ಇರಷ್ಟು ದಿನ ಚೆನ್ನಾಗಿ ನೋಡ್ಕೊರಿ ಅಂತ ಕಳಿಸ್ಲಿಲ್ಲ? ಅಲ್ಲ, ಏನು ನಿಮ್ಮವು ಇನ್ನೂ 100 ವರ್ಷದ ಮೇಲೆ ಬದುಕಬೇಕಿತ್ತ? ಹತ್ತತ್ರ 90 ವರ್ಷದ ಮೇಲಾಗಿದ್ದು ಗೊತ್ತಾನ? ಇನ್ನು ಮತ್ತೆ ಹೆಂಗ್ ಬದುಕಬೇಕವ? ಅಯ್ಯೋ ದೇವ್ರೆ, ನಾವು ಇನ್ನೂ ಅಷ್ಟು ವರ್ಷ ಬದುಕ್ತೇವೆ ಇಲ್ಲ ಯಾರಿಗೆ ಗೊತ್ತು? ಸುಮ್ಮನೆ ಬಾಯಿ ಕೊಟ್ಟಾನ ದೇವ್ರಂತ ಮಾತಾಡಕ್ ಹೋಗ್ಬೇಡ. ನೋಡಿಕಿ ನಾನು ಹೇಳಕತ್ತೇನೆ. ಹೋಗ್ 2 ಚರಿಗೆ ಜಳಕ ಮಾಡ್ಬರೋ. ಕೆಲಸ ಅದಾವ, ಏನಾರ ಒಂದು ಮಾಡವಂತಿ. ಇಲ್ಲಾಂದ್ರೆ ಜಳಕನಾರ ಮಾಡಿ ಬಂದು ಕುಂದ್ರು. ಬಚ್ಚಲ್ ಕಲಿ ಆದ್ರೆ ನೀರು ತೊಗೊಂಡ್ರೆ ಮತ್ತೆ ನೀರು ಕಾಸ್ಕೋತೇನೆ ನಾನು. ಆತು. ನನ್ನ ಮಗ ಸುಸಿಗೆ ಫೋನ್ ಮಾಡು. ಮತ್ತು ಅವರು ಬರ್ಬೇಕಲ್ಲ ನಾಳೆ ದಿನಕ್ಕೆ. ಹಾಂ ಹೇಳ್ತೈತಿ. ನಾ ಹೇಳಕ್ಕೇನೈತಿ? ಇದು ಇವರ ಫೋನ್ ಹಚ್ಚಿ ಹೇಳ್ತಾರ್ತು. ಹೇಳ್ರಿ ಮತ್ತೆ ಮರಿಬೇಡ್ರಿ. ಆಯ್ತು ತಗೋರ. ಇವ ಮೊನ್ನೆ ಮಣ್ಣಿಗಂತೂ ಬರಲಿಲ್ಲ ನಿನ್ನ ಮಗಳು. ದಿನಕ್ಕರ ಬರ್ತಾಳೆ ಏನೋ ನೋಡೋಣ. ಆಯ್ತು, ಹಚ್ತೀನಿ ತಗೋ. ಅಯ್ಯ, ಮಣ್ಣಿಗೆ ಬರಲಿಲ್ಲ? ಅಲ್ಲಿ ಕೆಲಸ ಇರಂಗಿಲ್ಲ ನೀನು? ಅವೆಲ್ಲ ಕೆಲಸ ಹಂಗೆ ಬಿಟ್ಕೊಟ್ಟು ಬರೋಕ್ಕಾಕತ್ತೆ? ಅಕ್ಕಿ ಮಗನೂ ಹೌದಾ? ನಂಗೆ ಕಾಲೇಜ್ ಹೋಗ್ತಾನ ಅಲ್ಲಿ ಗೊತ್ತನ? ಆಯ್ತು. ಅವರೇ ಓದೋದು, ಅವರೇ ಬರೆಯೋದು, ಅವರೇ ದುಡ್ಡು ಗುಡ್ಸೋದು. ಇರ್ಲಿ ಬಿಡ್ರಿ, ಅದು ಮಾತಾಡಕ್ಕೀಗ. ಏನು ನೀವು ಸುಮ್ಮನೆ ಮಾತಾಡ್ಕೊಂತ ನಿಂತಾಡ್ಕೊಬಿಡ್ರಿ. ಜಳಕ ಮಾಡಿ ಬರೋಗ್ರಿ ಪಟ್ಟ ನಂಗೆ. ಅವ್ರವ್ ಸತ್ತಾಳ ಅನ್ನೋದಕ್ಕಿಂತ ಸೀರೆ ಚಲೋದು ಕೊಡ್ಲಿ ಅನ್ನೋದ ಈಕಿಗೆ ಹೆಚ್ಚು. ಅಯ್ಯೋ ದೇವ್ರೆ.